ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇತ್ತೀಚೆಗೆ ತಾವೆಲ್ಲರೂ ಕೂಡ ಏನೇನೋ ಕಳುವು ಆಗೋದನ್ನು ನೋಡಿದ್ರಿ. ಮಾಂಗಲ್ಯ ಚೈನ್ ಅನ್ನು ಕಳುವು ಮಾಡ್ಕೊಂಡು ಹೋಗ್ತಾರೆ, ಮನೆಯಲ್ಲಿರುವಂತಹ ಹಣ ಚಿನ್ನ ಎಲ್ಲ ಕದ್ದು ಮಾಡ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಇಂಥದ್ರ ನಡುವೆ ಮೊಬೈಲ್ ಟವರೇ ಕಳುವು ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಯಾವ ಥರ ಅವ್ರದ್ದೊಂದು ಮೈಂಡ್ ಸೆಟ್ ಇರ್ಬೋದು. ಅಂದರೆ ಜನಗಳು ಎಲ್ಲಿಯವರೆಗೆ ಕಳುವು ಮಾಡಲು ಇಳಿದಾರೆ ಅಂಥೇಳಿ ಇಂತಹ ಒಂದು ಘಟನೆಯಲ್ಲಿ ತಿಳಿಯುತ್ತೆ ಸ್ನೇಹಿತರೆ. ಸೊ ಇವರು ಮೊಬೈಲ್ ಟವರನ್ನೇ ಕದ್ಕೊಂಡು ಹೋಗಿದ್ದಾರೆ ಅಂತಂದರೆ ಇವರು ಯಾವ ಥರ ಪ್ಲ್ಯಾನ್ ಮಾಡಿರ್ಬೋದು, ಏನೆಲ್ಲ ಮಾಡಿರ್ಬೋದು. ಮೊಬೈಲ್ ಟವರನ್ನು ಚಿಕ್ಕದಿರುತ್ತಾ, ಅಷ್ಟು ಹೈಟ್ ಇರುವಂತಹ ಟವರನ್ನು ಕೂಡ ಅವರು ಕದ್ದು ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಸೊ ಅವರ ಪ್ಲ್ಯಾನ್ ಎಲ್ಲ ಯಾವ ಥರ ಇರ್ಬೋದು. ಸೊ ಇದು ಎಲ್ಲಿ ನಡೆದಿದೆ, ಯಾವ ಥರ ನಡೆದಿದೆ ಎಂಬುದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆ ಮೂಲಕ ನೀಡ್ತೇನೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ಯಾಕಂದರೆ ಎಂತೆಂಥ ಘಟನೆಗಳು ನಡೀತಾ ಇದೆ, ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮಗೆ ಇಂಥ ಒಂದು ಘಟನೆಯಿಂದ ಗೊತ್ತಾಗುತ್ತೆ. ಸೊ ನಮ್ಮ ಕಡೆ ಹಿರಿಯರು ಹೇಳ್ತಾರೆ, ಮುಂದೆ ಬರುವಂತಹ ಕಾಲದಲ್ಲಿ ನೀವೆಲ್ಲ ನೋಡೋದನ್ನು ನೋಡ್ತೀರಿ, ನೋಡ್ಲಾರ್ದನ್ನು ನೋಡ್ತೀರಿ, ಕೇಳೋದನ್ನು ಕೇಳ್ತೀರಿ, ಕೇಳಾರ್ದನ್ನೆಲ್ಲ ಕೇಳ್ತೀರಿ ಅಂತೇಳಿ ಹೇಳ್ತಾ ಇದ್ರು ಗಾದೆ ಮಾತು ದೊಡ್ಡವರು. ಸೊ ಅಂತಹ ಮಾತು ಇವಾಗ ನಿಜ ಆಗ್ತಾ ಇದೆ. ಯಾಕಂದರೆ ಏನು ಕೇಳಬಾರ್ದು ಅದೆಲ್ಲ ಕೇಳ್ತಾ ಇದ್ದೀವಿ, ಏನು ನೋಡಬಾರ್ದು ಅದೆಲ್ಲ ನೋಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನಾನು ನೀಡ್ತೀನಿ ನೋಡಿ. ಸೊ ಈ ಒಂದು ಘಟನೆ ನಡೆದಿದ್ದು ಬಿಹಾರ್ನಲ್ಲಿ. ಸೊ ಇಲ್ಲಿ ಮೊಬೈಲ್ ಟವರನ್ನೇ ಕಳ್ತನ ಮಾಡಿರುವಂತಹ ಒಂದು ಭಾರೀ ಚರ್ಚೆಗೆ ದೇಶದಾದಂಥ ಇದೊಂದು ಕಾರಣವಾಗಿದೆ. ಯಾಕಂದರೆ ಮೊಬೈಲ್ ಟವರೇ ಕದ್ದಿದ್ದಾರೆ ಅಂತಂದರೆ ಹೆಂಗ್ರಿ ಇದು ನೋಡ್ರಿ. ಬಿಹಾರದ ಬಕ್ಸರ್ ಜಿಲ್ಲೆಯ ಡುಮ್ರಾಮ್ ಎಂಬಲ್ಲಿ ಸೊ ಸುಮಾರು ಇದು 132 ಅಡಿ ಅಂದರೆ 40 ಮೀಟ್ರ್ ಎತ್ತರದ ಬೃಹತ್ ಮೊಬೈಲ್ ಟವರ್ ರೀ. 40 ಮೀಟ್ರ್ ಎತ್ತರ. ಸೊ ಇಂತಹ ಹೈಟ್ ಇರುವಂತಹ ಟವರನ್ನೇ ಕಳುವು ಮಾಡಿದಾರೆ ಅಂತಂದರೆ ಸೊ ಇದು ಯಾರಿಗೂ ತಿಳಿದಿಲ್ಲ. ಸೊ ಹೇಗೆ ಗೊತ್ತಾಯ್ತು ಎಂಬುದ್ರ ಬಗ್ಗೆ ಸಂಪೂರ್ಣ ವಿವರಣೆ ನೋಡಿ. ಸೊ ಇದು ಯಾವಾಗ ಬೆಳಕಿಗೆ ಬಂತಪ್ಪ ಅಂತಂದರೆ ಸೊ ಆ ಟವರ್ನ ಕಂಪನಿಯ ಪರಿಶೀಲನೆಗಾಗಿ ಬರ್ತಾ ಇರ್ತಾರೆ ಅವರು. ಹಾಗಾಗಿ ಸೊ ಅವರು ಆ ಕಂಪ್ನಿ ಕಡೆಯಿಂದ ಟವರ್ಗೆ ಪರಿಶೀಲನೆಗಾಗಿ ಬಂದಾಗ ಸೊ ಮೊಬೈಲ್ ಟವರ್ ಅಂದರೆ ಅಲ್ಲಿ ಏನು JTL ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಯಿಂದ ಅಧಿಕಾರಿಗಳು ಬಂದಿದ್ದರು. ಸೊ ಜೂನ್ 10 ಮತ್ತು 11ನೇ ತಾರೀಕನ್ನು ಬಂದಿದ್ದರು ಅವರು ಪರಿಶೀಲನೆಗೋಸ್ಕರ. ಸೊ ಯಾಕಂತಂದರೆ ಆ ಟವರ್ಗಳನ್ನು ಯಾವಾಗ ಏನು ಲೂಸ್ ಆಗಿರುತ್ತೆ, ಸೊ ಅಥವಾ ಅದರಲ್ಲಿ ಏನೆಲ್ಲ ದೋಷಗಳಿವೆ ಅಂಥೇಳಿ ಕಂಡುಹಿಡಿದು ಅವರು ಮತ್ತೆ ಅದಕ್ಕೆ ದುರಸ್ತಿ ಮಾಡಿಬಿಟ್ಟು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಪರಿಶೀಲನೆಗಾಗಿ ಅಲ್ಲಿ ಅಧಿಕಾರಿಗಳು ಬಂದಾಗ ಅಲ್ಲಿ ಟವರೇ ಇಲ್ಲ. ಅವರೆಲ್ಲ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ಇಲ್ಲಿ ಹಾಕಿರುವಂತಹ ಟವರೇ ಇಲ್ಲ ಅಂತಂದರೆ ಅವರು ಗಾಬರಿ ಆಗಿಬಿಡ್ತಾರೆ, ಹೆಂಗಾಯ್ತು ಅಂತೇಳಿ. ಸೊ ಅವ್ರನ್ನ ಅದೇ ಜಾಗಕ್ಕೆ ಬಂದಿದ್ದಾರಾ, ತಪ್ಪು ಜಾಗಕ್ಕೆ ಬಂದಿದ್ದಾರಾ, ಅವರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇಂಥ ಘಟನೆ ಕೂಡ ಆಗಿದೆ. ಅಲ್ಲಿ ಖಾಲಿ ನಿವೇಶ ನೋಡ್ರಿ, ಅಲ್ಲಿ ಖಾಲಿ ಜಾಗ ಇರುವುದರಿಂದ ಸೊ ಅಧಿಕಾರಿಗಳು ಸ್ಥಳಕ್ಕೆ ಅಲ್ಲಿ ಹೋದಾಗೆಲ್ಲ ಟವರ್ ಇರಲಿಲ್ಲ. ಆ ಟವರ್ ಇರುವಂತಹ ಜಾಗದಲ್ಲಿ ಖಾಲಿ ಜಾಗ ಇತ್ತು, ಆದರೆ ಟವರ್ ಇಲ್ಲಿಗೆ ಹೋಯಿತು. ಸೊ ಇದು ಒಂದು ಬೆಳಕಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಟವರ್ ಕಳ್ಳತನವಾಗಿದೆ, ಟವರ್ ಇಲ್ಲ ಅಂಥೇಳಿ. ಸೊ ನೋಡ್ರಿ, 132 ಅಡಿ ಎತ್ತರದ ಬೃಹತ್ತಾದಂತಹ ಒಂದು ಕಬ್ಬಿಣದ ಟವರ್. ಸೊ ಕಳುವು ಮಾಡೋರಿಗೆ ಏನ್ರಿ, ಕಬ್ಬಿಣ 1 kg ಅಂತ ಹೇಳಿ ಇಂತಿಷ್ಟು ಹಾಕಿದ್ರೆ ಗುಜ್ರಿದರಿಗೆ ಇಂತಿಷ್ಟು ಅಂತೇಳಿ ಕೊಡ್ತಾರೆ. ಇದು ಪೂರ್ತಿ ಟವರೇ ಗುಜ್ರಿದರಿಗೆ ಹಾಕಿದ್ರೆ ಎಷ್ಟು ದುಡ್ಡು ಬರೋದು, ಎಷ್ಟು ಟನ್ ಆಗಿರ್ಬೋದು. ಸೊ ಆ ಒಂದು ಮೈಂಡ್ ಸೆಟ್ ಕಳ್ಳತನದ ಹತ್ರ ಇರುತ್ತೆ. ಯಾಕಂದರೆ ಕಬ್ಬಿಣ ಕೂಡ ಬಿಡ್ತಾ ಇಲ್ಲ ಈ ಜನ. ಸೊ ಇಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಈ ಏನು ಟವರಲ್ಲಿ ಇಟ್ಟಿದ್ರು ಅವರು, ಆ ಟವರ್ ಇಟ್ಟಂತಹ ಜಾಗದಲ್ಲಿ 15 ಕಿಲೋ ವ್ಯಾಟ್ನ ಒಂದು ಡೀಸೆಲ್ ಜನ್ರೇಟರ್ ಕೂಡ ಇತ್ತಲ್ಲಿ. ಯಾಕಂದರೆ ಟವರ್ ಅಂತಂದರೆ ಅಲ್ಲಿ ಜನ್ರೇಟರ್ ಕೂಡ ಇದಿರುತ್ತೆ. ಸೊ ಅದಕ್ಕೆ ಸೇಫ್ಟಿಗೋಸ್ಕರ ಇಡಬೇಕಾಗುತ್ತೆ. ಸೊ ಆ ಟವರಿಗೋಸ್ಕರ ಅವರು 15 ಕಿಲೋ ವ್ಯಾಟ್ನ ಒಂದು ಡೀಸೆಲ್ ಜನ್ರೇಟರ್ ಇಟ್ಟಿದ್ರು. ಸೊ ಮತ್ತಲ್ಲಿ ಆ ಏನು ಜನ್ರೇಟರ್ ಇಟ್ಟಿದ್ರು ಆ ಬಾಕ್ಸಲ್ಲಿ ಆ ಟವರ್ಗೆ ಸಂಬಂಧಿಸಿದಂತಹ ಅಲ್ಲಿ ಟೆಲಿಕಾಮ್ನ ತಾಂತ್ರಿಕ ಉಪಕರಣಗಳು ಕೂಡ ಇಟ್ಟಿರ್ತಾರೆ. ಯಾಕಂದರೆ ಒಂದು ಟವರ್ ಇದೆ ಅಂತಂದರೆ ಅಲ್ಲಿ ಏನಾದರೂ ಕೆಲಸ ಮಾಡಬೇಕಿತ್ತಂದರೆ ಅದಕ್ಕೆಲ್ಲ ಸಾಮಾನುಗಳು ಬೇಕಾಗುತ್ತೆ. ಸೊ ಅವೆಲ್ಲ ಕೂಡ ಅವರು ಅಲ್ಲಿ ಅವೈಲೇಬಲ್ ಇಟ್ಟಿರ್ತಾರೆ. ಯಾಕಂದರೆ ಯಾವಾಗಾದರೂ ಬಂದಾಗ ಅಲ್ಲಿನ ಸಾಮಾನುಗಳು ತೊಗೊಂಡು ಅವರು ದುರಸ್ತಿ ಮಾಡಿಬಿಟ್ಟು ಹೋಗಿಬಿಡ್ತಾರೆ. ಸೊ ಹಾಗಾಗಿ ಆ ಟವರ್ ಇಲ್ಲ, ಟವರ್ ಜೊತೆಗೆ 15 ಕಿಲೋ ವ್ಯಾಟ್ನ ಸಾಮರ್ಥ್ಯದ ಜನ್ರೇಟರ್ ಇಲ್ಲ, ಮತ್ತು ಅದಕ್ಕೆ ರಿಪೇರಿ ಮಾಡುವಂತಹ ಎಷ್ಟು ಬೆಲೆ ಬಾಳುವಂತಹ ತಾಂತ್ರಿಕ ಉಪಕರಣಗಳು ಕೂಡ ಇಲ್ಲ ಇಲ್ಲಿ. ಸೊ ಎಲ್ಲ ಮಾಯ. ಸೊ ಕಳುವು ಮಾಡೋರಿಗೆ ಅಂದರೆ ಅವ್ರಿಗೆ ಏನು ಸಿಕ್ಕರು ಬಿಡ್ತಾ ಇಲ್ಲ. ನೋಡಿರಿ, ಕಬ್ಬಣನೇ ಬಿಡ್ತಾ ಇಲ್ಲ ಅಂತಂದರೆ ಯಾವ ಲೆಕ್ಕಕ್ಕೆ ಬಂದಿದೆ. ಸೊ ಈ ಕಳ್ಳತನ ಆಯಿತು, ಹೇಗಾಯಿತು, ಇದರ ಹಿನ್ನೆಲೆಯನ್ನು ಕೂಡ ನಾವು ನೋಡ್ಬೇಕಾದ್ರೆ ಸೊ ಕಳ್ಳರು ಏನು ಮಾಡಿರ್ತಾರೆ, ಮೊಬೈಲ್ ಕಂಪ್ನಿಯ ತಂತ್ರಜ್ಞರಂತೆ. ಯಾಕಂದ್ರೆ ಈಗ ಕಳುವು ಮಾಡೋರು ನೋಡ್ರಿ, ಯಾರು ಕಳ್ಳರಂತೆ ಬರಲವರು. ಅವ್ರು ಏನು ನಿಜ ದೊಡ್ಡ ಶ್ರೀಮಂತರ್ತಾರೆ. ಈಗ ಯಾವುದಾದ್ರೂ ಒಂದು ಮನೆ ಹೋಗ್ಬಿಟ್ಟು ಕಳ್ಳತನ ಮಾಡ್ಬೇಕಂದ್ರೆ ಅವ್ರನ್ನ ಕಳ್ಳತನ ಥರ ಹೋಗುತ್ತಾರ? ಇಲ್ಲ, ಯಾವುದೋ ಭಿಕ್ಷಕರ ವೇಷದಲ್ಲಿ ಬರ್ತಾರೆ, ಇಲ್ಲ ಶ್ರೀಮಂತರ ವೇಷದಲ್ಲಿ ಬರ್ತಾರೆ. ಮೊದಲವರೆಲ್ಲ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿಬಿಟ್ಟು ಸ್ಕೆಚ್ ಹಾಕಿಬಿಟ್ಟು ಆಮೇಲೆ ಅವರು ಆ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತಾರೆ. ಸೊ ಹಾಗೆ ಇವರು ಕಳ್ಳತನ ಮಾಡೋಕ್ಕೆ ಹೇಗೆ ಬಂದಿರ ಅಂತಂದರೆ, ಈಗ ಟವರ್ ಕಳ್ಳತನ ಮಾಡಕ್ಕೆ ಬಂದಿರಂತಲ್ಲ, ಆಸುಪಾಸು ಇದ್ದಂತಹ ಜನಗಳಿಗೆ ಏನು ಡೌಟ್ ಬರಬಾರ್ದು ನಾವು ಕಳ್ಳರಿದ್ದೀವಿ ಅಂಥೇಳಿ. ಸೊ ಇವ್ರು ಹೇಗೆ ಬಂದಿದ್ದಾರೆ ಅಂತಂದರೆ, ಸೊ ಏನೋ ಒಂದು ಮೊಬೈಲ್ ಕಂಪ್ನಿಯ ಒಂದು ಟೆಕ್ನಿಷಿಯನ್ಸೇ ಇದ್ದಾರೆ ಇವರು ಅಂಥೇಳಿ ಆ ಒಂದು ಲೆಕ್ಕದಲ್ಲಿ ಅವರು
ರೆಡಿ ಆಗಿಬಿಟ್ಟು ಮತ್ತು ಜೊತೆ ಗ್ಯಾಸ್ ಕಟ್ರ್ಗಳು ಎಲ್ಲ ತೊಗೊಂಡ್ಬಿಟ್ಟು ಬಂದಿರ್ತಾರೆ ಅವರು. ಯಾಕಂದರೆ ಯಾರಾದರೂ ಕೇಳಿದ್ರೆ ನಾವು ಟವರ್ದವ್ರು ಇದ್ದೀವಿ, ಸೊ ನಾವು ಟವರ್ ಟೆಕ್ನಿಷಿಯನ್ಸ್ ಇದ್ದೀವಿ, ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು ಅವರು. ಏನೋ ಹೇಳ್ತಾರೆ ಅವರು, ಯಾಕಂದ್ರೆ ಕಳು ಮಾಡ್ರೆ ಹೆಂಗೆ ಬೇಕಾದ್ರೂ ನಂಬಿಸ್ಬೋದು. ಆ ಥರ ಒಂದು ನಂಬಿಸಿ ಬಂದಿದ್ದಾರೆ. ಅಲ್ಲಿರುವಂತಹ ಜನಗಳಿಗೂ ಕೂಡ ಕೇಳಿದ್ರು ಕೂಡ ಅವರು ಅದೇ ಹೇಳಿದ್ದಾರೆ, ನಾವು ಟವರ್ನ ಟೆಕ್ನಿಷಿಯನ್ಸ್ ಇದ್ದೀವಿ ಅಂತ ಹೇಳಿ. ಹೌದು, ಅವರು ಕೂಡ ಇಷ್ಟೊಂದು ಇದಿದ್ದಾರಪ್ಪ, ಏನೋ ಟವರ್ದಲ್ಲಿ ಇರ್ಬೋದು ಅಂತ ಹೇಳಿ ಜನಸಾಮಾನ್ಯರು ಕೂಡ ಸುಮ್ಮನೆ ಕುಂತಿರ್ತಾರೆ. ಅದಾದ್ಮೇಲೆ ಈ ಒಂದು ಬೃಹತ್ ಟವರ್ ನೋಡ್ರಿ, ಒಂದೇ ದಿನದಲ್ಲಿ ಅಷ್ಟೆಲ್ಲ ಕಟ್ ಮಾಡಿಬಿಟ್ಟು ಕಳುವು ಮಾಡಿಬಿಟ್ಟು ಅಷ್ಟೆಲ್ಲ ಇನ್ನು ಗ್ಯಾಸ್ ಕಟ್ಟರೆ ಏನೇ ಕಟ್ ಮಾಡಿದ್ರು ಕೂಡ ಒಂದೇ ದಿನದಲ್ಲಿ ಅಷ್ಟು ದೊಡ್ಡ ಟವರ್ ನೀನು ಕಟ್ ಮಾಡಿಬಿಟ್ಟು ಕಳುವು ಮಾಡಿ ಸಾಗಿಸೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿದಾರೆ ಅವರು, ಯಾರಿಗೂ ಕೂಡ ಸಂಶಯ ಬರಬಾರ್ದು ಅಂತ ಹೇಳಿ ಏನು ಮಾಡಿದ್ದಾರೆ, ಒಂದೇ ದಿನದಲ್ಲಿ ಎಲ್ಲ ಸಾಗಿಸಿಲ್ಲ ಅವರು. ಸೊ ಭಾಳಷ್ಟು ದಿನಗಳು ಟೈಮ್ ತೊಗೊಂಡಿದ್ದಾರೆ ಅವರು. ಟೈಮ್ ತೊಗೊಂಡ್ಮೇಲೆ ವ್ಯವಸ್ಥಿತವಾಗಿ ಬಿಡಿ ಭಾಗಗಳನ್ನು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಆ ಒಂದು ಟ್ರಕ್ನಲ್ಲಿ, ಒಂದು ಟ್ರಕ್ನಲ್ಲಿ ಎಷ್ಟು ಹೋಗುತ್ತೆ ಅಷ್ಟಷ್ಟು ಅವ್ರು ಪೂರ್ತಿಯಾಗಿ ಕಟ್ ಮಾಡಿಬಿಟ್ಟು ಖಾಲಿ ಮಾಡಿದ್ದಾರೆ. ಸೊ ನಂತರ ಏನು ಮಾಡಿದ್ದಾರೆ, ಅಲ್ಲಿ ಸ್ಥಳೀಯರಿಗೆ ಯಾಕಲ್ಲಿ ಅರಿವು ಬರಲಿಲ್ಲಪ್ಪ ಅಂತಂದರೆ ಅವರು ಟೆಕ್ನಿಷಿಯನ್ ಥರನೇ ಬಂದಿದ್ದಾರೆ, ನಾವು ಮೊಬೈಲ್ ಟವರ್ಸ್ ಟೆಕ್ನಿಷಿಯನ್ಸ್ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅಲ್ಲಿ ಏನೂ ಅಷ್ಟೊಂದು ಸಂಶಯ ಬಂದಿಲ್ಲ. ಸೊ ಯಾಕಂದ್ರೆ ಅದು ವಸತಿ ಪ್ರದೇಶ, ಅದು ಜನರು ಎಲ್ಲರೂ ಇರುವಂತಹ ಒಂದು ಪ್ರದೇಶ, ಅದೇನು ಕಾಡು ಜಾಗ ಅಲ್ಲ, ಏನು ಜಾಗ ಅಲ್ಲ, ಜನಗಳಿರುವಂತಹ ಪ್ರದೇಶದಲ್ಲೇ ಇಂಥ ಒಂದು ಘಟನೆ ನಡೆದಿದೆ. ಸೊ ಅಧಿಕೃತವಾಗಿ ಕೆಲಸಗಾರರು ಏನು ಮಾಡಿರ್ತಾರೆ, ಸೊ ಟವರ್ ಬಿಚ್ಚುತ್ತಿದ್ದಾರೆ, ಏನಾದರೂ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ, ಸೊ ಏನೋ ಮಾಡ್ತಾ ಇದ್ದಾರೆ ಕೆಲಸ ಅಂತೇಳಿ ಜನಸಾಮಾನ್ಯರಲ್ಲಿ ಸುಮ್ಮನೆ ಕಾಮನ್ ಆಗಿ ಥಿಂಕ್ ಬಂದಿರುತ್ತದೆ. ಸೊ ಹಾಗಾಗಿ ಸುತ್ತಮುತ್ತಲಿನ ನಿವಾಸಿಗಳು ಕೂಡ ಯಾವುದೇ ಥರದ ಒಂದು ಅವರು ಅನುಮಾನ ಕೂಡ ವ್ಯಕ್ತಪಡಿಸಿಲ್ಲ. ಸೊ ಏನೋ ಇರ್ಬೋದು, ಸೊ ಅವರು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಅವ್ರು ಯಾವುದೂ ಡೌಟ್ ಕೂಡ ಬಂದಿಲ್ಲ ಸ್ನೇಹಿತರೆ ಅವರಿಗೆ. ಸೊ ಆಮೇಲೆ ಏನು ಮಾಡಿದ್ದಾರೆ, ಇದರ ತನಿಖೆ ಮತ್ತು ಪ್ರಸ್ತುತ ಇರುವಂತಹ ಇದರ ಸ್ಥಿತಿ ನೋಡ್ಬೇಕಂದ್ರೆ ನೋಡ್ರಿ, ಸೊ ಈ ಒಂದು ಟವರ್ ನೀವು ಒಂದು ಜಾಗದಲ್ಲಿ ಇಟ್ಟ ಮೇಲೆ ಅದಕ್ಕೆ ಇಂತಿಷ್ಟು ವರ್ಷ ಅಂತೇಳಿ ಜಮೀನ್ದವರು ಅವರಿಗೆ ಲೀಸಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈ ಟವರ್ ಕೂಡ ಅಲ್ಲಿ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿರಲಿಲ್ಲ. ಯಾಕಂತಂದರೆ ಅದು ಇಂತಿಷ್ಟು ವರ್ಷ ಅಲ್ಲಿ ನೀವು ಲೀಸಿಗೆ ಕೊಟ್ಟಮೇಲೆ ಅಷ್ಟು ವರ್ಷ ಆದಮೇಲೆ ನೀವು ಅದು ರಿಮೂವ್ ಮಾಡಬೇಕು, ಇಲ್ಲಾಂತಂದರೆ ಬೇರೆ ಕಡೆ ಏನಾದರೂ ನೀವು ಶಿಫ್ಟ್ ಮಾಡಬೇಕು. ಹಾಗಾಗಿ ಈ ಒಂದು ಭೂಮಿಗೆ ಲೀಸ್ ಒಪ್ಪಂದ, ಇದು ಏನು ಟವರ್ನ ಒಪ್ಪಂದ ಇರ್ತದೆ ಅದು 2022ರಲ್ಲೇ ಈ ಒಂದು ಭೂಮಿಯ ಒಂದು ಲೀಸ್ ಹಾಕಿರುವಂತಹ ಟವರ್ನ ವ್ಯಾಲಿಡಿಟಿ ಮುಗ್ದಿರುತ್ತೆ. ಸೊ ಹಾಗಾಗಿ ಆ ಟವರನ್ನು ಕೆಲಸ ಮಾಡ್ತಾ ಇರಲಿಲ್ಲ ಸದ್ಯಕ್ಕೆ, ಸುಮ್ಮನೆ ಡಮ್ಮಿ ಥರ ಟವರ್ ಇರ್ತದೆ, ಯಾವುದೇ ಥರದ ಒಂದು ವರ್ಕಿಂಗ್ ಇರಲಿಲ್ಲ. ಈ ಕಂಪ್ನಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ಪ್ರಸ್ತುತ ಇರುವಂತಹ ಸ್ಥಿತಿಯಲ್ಲಿ ಅವರು ತನಿಖೆ ನೋಡಿಬಿಟ್ಟು ಅಲ್ಲೊಂದು ಏನು ಬಿಹಾರ್ನ ಡೂಮ್ರಾಮ್ ಪೊಲೀಸ್ ಠಾಣೆಯಲ್ಲಿ ಇದರ ಒಂದು ದೂರು ಕೂಡ ದಾಖಲಿಸಿದ್ದಾರೆ. ಸೊ ಪೊಲೀಸರು ನೋಡ್ರಿ ಆ ಒಂದು ಜಾಗದ ಮಾಲೀಕರು ಮತ್ತು ಸ್ಥಳೀಯರ ವಿಚಾರಣೆ ನಡೆಸಿದಾಗ ಆ ಕಬ್ಬಿಣ ಕಡ ಎಲ್ಲಿ ಹಾಕಿರ್ತಾರೆ ರೀ, ಆ ಕಬ್ಬಿಣ ಭಾಳ ಮಾಡಿದ್ರೆ ಸ್ಕ್ರ್ಯಾಪಿಗೆ ಗುಜರಿಗೆ ಹಾಕಿರ್ತಾರೆ ಅಷ್ಟೇ. ಯಾಕಂದ್ರೆ ಅದಕ್ಕೆ ಯಾರು ತೊಗೊಳಲ್ಲ, ಯಾವುದಕ್ಕೆ ಯೂಸ್ ಆಗಲ್ಲ, ಮತ್ತು ಅವ್ರು ಗುಜರಿಗೆ ಹಾಕಿರ್ಬೇಕು, ಅದು ಒಂದೇ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಕೂಡ ಏನು ಮಾಡ್ತಾ ಇದ್ದಾರೆ, ಸೊ ಒಂದು ಗುಜರಿಗೆ ಸ್ಕ್ರ್ಯಾಪ್ಗೆ ಹಾಕಿರುವಂಥ ಒಂದು ಅನುಮಾನದಿಂದ ಸೊ ಮಾರುಕಟ್ಟೆಯಲ್ಲಿ ಒಂದು ಮಾರ್ಕೆಟ್ನಲ್ಲಿ ಎಷ್ಟು ಗುಜರಿ ಅಂಗಡಿಗಳಿದ್ದಾವೆ, ಸೊ ಅವುಗಳೆಲ್ಲ ಕೂಡ ಅವರು ತನಿಖೆಯನ್ನು ಮಾಡಿ ಶಂಕಿಸ್ತಾ ಇದ್ದಾರೆ. ಸೊ ಇದರ ಮುಂದೆ ಮತ್ತೆ ತನಿಖೆ ಆದಮೇಲೆ ಏನು ಸಿಗುತ್ತಾ, ಇದು ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಎಂಬುದು ಇನ್ನು ಗೊತ್ತಾಗುತ್ತೆ. ತನಿಖೆಯ ಮೂಲಕ ಪೊಲೀಸರು ಅವರಿಗೆ ಹಿಡಿತಾರೆ, ಏನು ಮಾಡ್ತಾರೆ ಎಂಬುದು ಮತ್ತೆ ಮುಂದಿನ ಅಪ್ಡೇಟಲ್ಲಿ ನೋಡೋಣ ಸ್ನೇಹಿತರೆ.